Everyone wants the red mug. Get it for free now with the Nescafe jar. ಮುಂಡಗೋಡದ ಗ್ರಾಮದೇವಿ ಶ್ರೀ ಮಾರಿಕಾಂಬಾ ದ್ಯಾಮವ್ವ ದೇವಿ ದೇವಸ್ಥಾನದ ಆವರಣದಲ್ಲಿ ಅನ್ನಜತ್ರದ ಭೂಮಿ ಪೂಜಾ ಕಾರ್ಯಕ್ರಮವು ಇಂದು ಶುಕ್ರವಾರ ಸಂಭ್ರಮದಿಂದ ಜರುಗಿತು. ವೇದಮೂರ್ತಿ ರುದ್ರಮುನಿ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನೆರವೇರಿತು. ಈ ಸಂದರ್ಭದಲ್ಲಿ ಶ್ರೀ ಮಾರಿಕಾಂಬಾ ದ್ಯಾಮವ್ವ ದೇವಿ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರಾದ ರಮೇಶ ಕಾಮತ್, ಉಪಾಧ್ಯಕ್ಷರಾದ ಎಸ್ ಪಾಟೀಲ್, ಕಾರ್ಯದರ್ಶಿ ಮಾರುತಿ ಓಂಕಾರ್, ಸಹಕಾರದರ್ಶಿ ಸುಜಿತ್ ಸದಾನಂದ, ಕೋಶಾಧ್ಯಕ್ಷರಾದ ಬಾಬಣ್ಣ ಸಾಲಗಾವ, ಸದಸ್ಯರಾದ ಕೆಎನ್ ಹೆಗಡೆ, ನಾರಾಯಣ ಬೆಂಡ್ಲಗಟ್ಟಿ, ಯಲ್ಲಪ್ಪ ರಾಣಿಗೇರ್, ನಾರಾಯಣ ಕುಂಕೂರ್, ಚಂದ್ರಶೇಖರ್ ಕರಿಗಾರ್, ರಾಜಪ್ಪ ಎಡ್ಡೊಳ್ಳಿ, ಅಶೋಕ್ ಕಲಾಲ್, ಪಿಎಂ ಕೋಟಿ, ವಾಸು ದಾವಣಗೆರೆ, ಪರಶುರಾಮ ಪಾಟೀಲ್, ದಿವ್ಯಾರಾವ್ ಮತ್ತು ಸಾರ್ವಜನಿಕರು ಭಕ್ತರು ಇದ್ದರು. ಈ ಶಂಕುಸ್ಥಾಪನೆ ಕಾರ್ಯಕ್ರಮ ಅಂದ್ರೆ ಗುದ್ದಲಿ ಪೂಜಾ, ಭೂಮಿ ಪೂಜಾ ಅನ್ನುವ ಕಾರ್ಯಕ್ರಮ ನಿರಂತರವಾಗಿ ಅನ್ನ ಸಂತರ್ಪಣೆ ನಡೆಯುವಂತಹ ಒಂದು ಜಾಗ, ಸುಂದರವಾಗಿರುವಂತಹ ಭವ್ಯವಾಗಿರುವಂತಹ ಹಿರಿದಾದ ಒಂದು ಕಟ್ಟಡ ನಿರ್ಮಾಣ ಆಗಬೇಕು ಅನ್ನುವ ಸದುದ್ದೇಶದಿಂದ ಇವತ್ತ ಮಾರಿಕಾಂಬಾ ದೇವಸ್ಥಾನದ ಸಮಸ್ತ ಟ್ರಸ್ಟ್ ವತಿಯಿಂದ ಎಲ್ಲ ಸರ್ವ ಧರ್ಮಗಳ ಸಮಸ್ತ ಸದ್ಭಕ್ತ ಮಹಾಶಯರ ಈ ಮಹತ್ವಪೂರ್ಣವಾಗಿರುವಂತಹ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಕ್ಕಂಥವರಾಗಿದ್ದಾರೆ.
ಇವತ್ತ ರಾಜಯೋಗದ ಪುಣ್ಯಕಾಲದೊಳಗ ವೈದಿಕ ಬಲ್ಲದವರು ಪಂಡಿತರಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಪೂಜಾ ಕೈಂಕರ್ಯಗಳನ್ನು ನಡೆಸಿಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ. ಈ ಕಾರ್ಯ ಯಶಸ್ವಿಗಳಲ್ಲಿ ಆ ಮಹಾಮಾತೆಯ ಕೃಪಾ ಕಟಾಕ್ಷದಿಂದ ಆದಷ್ಟು ಬೇಗ ಶೀಘ್ರದಲ್ಲಿ ಕಟ್ಟಡ ನಿರ್ಮಾಣವಾಗುವಂತೆ ಅವಳ ಆಶೀರ್ವಾದ ಸದಾಕಾಲ ಈ ಭೂಮಿಯ ಮೇಲೆ ಇರಲಿ. ಅದರ ಜೊತೆಗೆ ಕಟ್ಟಡ ನಿರ್ಮಾಣ ಕಾಲಕ್ಕೆ ಆಗತಕ್ಕಂಥ ಬರಬಹುದಾಗಿರುವಂಥ ಆಕಸ್ಮಿಕವಾಗಿ ದುರ್ಘಟನೆಗಳು ಯಾವಾದ್ರಿದ್ರೆ ಅವುಗಳನ್ನೆಲ್ಲ ಮಹಾತಾಯಿ ದೂರ ಮಾಡಿ ಆ ಕಟ್ಟಡ ನಿರ್ಮಾಣ ಮಾಡತಕ್ಕಂಥವರಿಗೂ ದಾನ ಧರ್ಮ ಪರೋಪಕಾರಾದಿಗಳನ್ನು ಮಾಡತಕ್ಕಂಥ ಎಲ್ಲ ಮಹನೀಯರಿಗೂ ಕೂಡ ಆ ಮಹಾತಾಯಿ ಶ್ರೇಯಸ್ಸನ್ನು ಕೊಡಲಿ ಅನ್ನುವ ಮಾತನ್ನು ಇಲ್ಲಿ ಆಶೀರ್ವಾದ ವಾಣಿಯಾಗಿ ನಿರೂಪಣೆ ಮಾಡುತ್ತಾ, ಜೊತೆಗೆ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಇವತ್ತ ಕಾಂಚಾಣಂ ಕಾರ್ಯಸಿದ್ಧಿ ಎಲ್ಲರೂ ಕೂಡ ಇವತ್ತ ಗುದ್ದಲಿ ಪೂಜೆ ಗುರುಗಳ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮ ನಡಿಬೇಕು ಅನ್ನುವ ಸದುದ್ದೇಶದಿಂದ ಕಾರ್ಯಕ್ರಮ ಸರ್ವಾಂಗ ಸುಂದರವಾಗಿ ನಡೆದುಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ. ನಮ್ಮ ಕೈಯಲ್ಲಿರ್ತಕ್ಕಂಥ ಅಮೃತ ರೇಖೆ ಸುಖಮಯವಾಗಿರುವಂಥ ನಿರಂತರವಾಗಿ ಈ ಜಾಗದೊಳಗೆ ಲಕ್ಷೋಪಲಕ್ಷ ಜನರಿಗೆ ನಿರಂತರವಾಗಿ ಅನ್ನ ಸಂತರ್ಪಣೆ ನಡೆಯುವಂತಾಗಲಿ. ಹಸಿದ ಒಡಲಿಗೆ ಅನ್ನವನ್ನು ಹಾಕುವಂತಹ ಮಹಾ ಶೈಕ್ಷಣಿಕ ಧಾರ್ಮಿಕ ಮಂದಿರವಾಗಿ ಮಾರಿಕಾಂಬಾ ದೇವಸ್ಥಾನ ಧಾರ್ಮಿಕ ಮಂದಿರವಾಗಿ ಈ ನಾಡಿನ ಅನರ್ಘ್ಯ ರತ್ನವಾಗಿ ಕಂಗೊಳಿಸಲಿ ಅಂತ ತಿಳ್ಕೊಂಡು ಶುಭ ಹಾರೈಕೆಯನ್ನು ಹಾರೈಸುತ್ತಾ ಈ ಕಟ್ಟಡ ನಿರ್ಮಾಣ ಸುಂದರವಾಗಿ ಸುಸಜ್ಜಿತವಾಗಿ ಸರ್ವರಿಗೆ ಸಹಕಾರಿಯಾಗುವಂತೆ ಬೇಗನೆ ಆದಷ್ಟು ಶೀಘ್ರಗತಿಯಲ್ಲಿ ಕಟ್ಟಡ ನಿರ್ಮಾಣವಾಗಲೆಂದು ತುಂಬೂರದಿಂದ ಆಶೀರ್ವದಿಸುತ್ತಾ ಈ ಕಟ್ಟಡ ಪೂಜೆಯನ್ನು ಇಲ್ಲಿ ನಡೆಸಿಕೊಡ್ತಕ್ಕಂಥವರಾಗಿದ್ದೇವೆ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದ. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.